ಅಂಜನಾದ್ರಿ ದೇವಸ್ಥಾನದಲ್ಲಿ ಆಡಳಿತಾಧಿಕಾರಿ ಹಾಗೂ ಅರ್ಚಕ ವಿದ್ಯಾದಾಸ್ ಅವರ ನಡುವೆ ಮತ್ತೆ ಪೂಜೆ ವಿಚಾರದಲ್ಲಿ ಗಲಾಟೆ ಆಗಿದೆ. ಬರುವಂತಹ ಭಕ್ತರಿಗೆ ದರ್ಶನಕ್ಕೆ ಅಡ್ಡಿಯನ್ನ ಪಡಿಸುತ್ತಿದ್ದಾರೆ ಅನ್ನೋದು ಅರ್ಚಕ ವಿದ್ಯಾದಾಸ್ ಬಾಬಾ ಅವರ ಆರೋಪ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಮತ್ತೆ ಪೂಜೆ ಜಟಾಪಟಿ. ಅರ್ಚಕ ಆಡಳಿತ ಅಧಿಕಾರಿ ನಡುವೆ ಸಂಘರ್ಷ. ಅಂಜನಾದ್ರಿ ದೇವಸ್ಥಾನದಲ್ಲಿ ಆಡಳಿತ ಅಧಿಕಾರಿ ಹಾಗೂ ಅರ್ಚಕ ಮಧ್ಯೆ ಪೂಜೆ ವಿಚಾರದಲ್ಲಿ ಜಟಾಪಟಿ ಶುರುವಾಗಿದೆ. ಭಕ್ತರಿಗೆ ದರ್ಶನಕ್ಕೆ ಬರುವ ವೇಳೆ ದೇವರ ದರ್ಶನಕ್ಕೆ ಅಡ್ಡಿ ಮಾಡ್ತಿದ್ದಾರೆಂದು ಅರ್ಚಕ ವಿದ್ಯಾದಾಸ್ ಬಾಬಾ ಆರೋಪಿಸಿದ್ದಾರೆ. ಹನುಮ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆಯುವ ಮೊದಲೇ ಹಣ ಹಾಕಿ ಅನ್ನೋ ರೀತಿ ವರ್ತನೆ ಶುರುವಾಗಿದೆ. ಭಕ್ತರ ದರ್ಶನಕ್ಕೆ ಅಡ್ಡಿಯಾಗುವ ರೀತಿ ಕಾಣಿಕೆ ಹುಂಡಿ ಇಟ್ಟು ಆಡಳಿತ ಅಧಿಕಾರಿ ಉದ್ದಟತನ ಮೆರೆಯುತ್ತಿದ್ದಾರೆ ಎಂದು ಅರ್ಚಕ ವಿದ್ಯಾದಾಸ್ ಬಾಬಾ ಆರೋಪ ಮಾಡ್ತಿದ್ದಾರೆ. ಕೆಲ ದಿನಗಳಿಂದ ಅರ್ಚಕ ಹಾಗೂ ಆಡಳಿತ ಅಧಿಕಾರಿ ಪ್ರಕಾಶ್ ರಾವ್ ನಡುವೆ ಗಲಾಟೆ ಶುರುವಾಗಿದೆ. ದೇವರ ದರ್ಶನದ ವಿಚಾರವಾಗಿ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಭಕ್ತರು ಪ್ರವೇಶ ಮಾಡದಂತೆ ಹಗ್ಗ ಕಟ್ಟಲು ಆಡಳಿತ ಅಧಿಕಾರಿ ಪ್ರಕಾಶ್ ರಾವ್ ಮುಂದಾಗಿದ್ದು, ಇದಕ್ಕೆ ಅರ್ಚಕ ವಿದ್ಯಾದಾಸ್ ಬಾಬಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರತಿ ದೇವಸ್ಥಾನದಲ್ಲಿಯೂ ದರ್ಶನ ಮುಗಿಸಿ ವಾಪಸ್ ಹೋಗುವಾಗ ಹುಂಡಿಗೆ ಕಾಣಿಕೆ ಹಾಕೋದು ಪದ್ಧತಿ. ಇಷ್ಟು ವರ್ಷಗಳ ಕಾಲವೂ ಕೂಡ ಈ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ಹೊರಬರುವಾಗ ಹುಂಡಿಗಳನ್ನ ಇಡಲಾಗಿತ್ತು. ಆದರೆ ಸದ್ಯ ದೇವಸ್ಥಾನದ ಗರ್ಭಗುಡಿಯ ಎದುರು 3 ಹುಂಡಿ ಇಟ್ಟಿರೋದು ಭಕ್ತರ ಭಾವನೆಗೆ ಧಕ್ಕೆ ಉಂಟಾಗುವಂತಾಗಿದೆ. ಬರುವ ಭಕ್ತರು ಮಂಗಳಾರತಿ ತೀರ್ಥ ಪಡೆದು ಹೋಗ್ತಾರೆ. ಆದ್ರೆ ತೀರ್ಥ ಮಂಗಳಾರತಿ ಮಾಡಲು ಜಾಗ ಬಿಡದೆ ದೇವರ ದರ್ಶನಕ್ಕೆ ಅಡ್ಡಿಯಾಗುವಂತೆ ಹುಂಡಿ ಇಟ್ಟಿರುವ ಆಡಳಿತ ಅಧಿಕಾರಿ ನಡೆಗೆ ವಿರೋಧ ವ್ಯಕ್ತವಾಗಿದೆ. ಆಡಳಿತ ಅಧಿಕಾರಿಯ ಈ ನಡೆಯ ವಿರುದ್ಧ ಬೇಸತ್ತ ಅರ್ಚಕ ವಿದ್ಯಾದಾಸ್ ಬಾಬಾ ನ್ಯಾಯಾಂಗ ನಿಂದನೆ ದೂರು ನೀಡಿದ್ರು. ಆಡಳಿತ ಅಧಿಕಾರಿ ಮಾತ್ರ ಮತ್ತೆ ಅದೇ ಚಾಳಿ ಮುಂದುವರೆಸಿದ್ದಾರೆ. ಸರ್ಕಾರ ಅಧಿಕಾರಿಯ ದುರ್ವರ್ತನೆಗೆ ಬ್ರೇಕ್ ಹಾಕೋದು ಯಾವಾಗ ಅಂತಿದ್ದಾರೆ ಭಕ್ತರು. ಮುಕ್ಕಣ್ಣಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.